ಸರ್, ಈಗ ಕದನ ವಿರಾಮ ಘೋಷಣೆ ಬಗ್ಗೆ ಪ್ರಧಾನಿಯವರು ಮಾತಾಡಿದ್ದಾರೆ. ನಾವು ಯುದ್ಧ ಸದ್ಯಕ್ಕೆ ನಿಲ್ಸಿದೀವಷ್ಟೇ, ಅಂತ್ಯ ಅಲ್ಲ ಅಂತ ಹೇಳಿದ್ದಾರೆ ಒಂದು ಕಡೆ. ಇಲ್ಲ, ಅದು ಅರ್ಥ ನಾನು ಅವ್ರ ಭಾಷಣ ಕೇಳಿದ್ದೇನೆ. ಅವ್ರು ಹೇಳುವುದೇನೆಂದರೆ, ನಾವು ಯಾವ ಕಾರಣಕ್ಕೂ ಟೆರರಿಸ್ಟ್ ಆಕ್ಟಿವಿಟೀಸ್ ಟಾಲರೇಟ್ ಮಾಡೋದಿಲ್ಲ. ಈಗ ನಾವು ಯುದ್ಧಕ್ಕೆ ಸಿದ್ಧಿದ್ರು ಯುದ್ಧ ಮಾಡೋದು ಮನಸ್ಸಿಲ್ಲ. ಅದು ಯಾವ ತನಕ ನೀವು ಟೆರರಿಸ್ಟ್ ಆಕ್ಟಿವಿಟೀಸಲ್ಲಿ ಭಾಗವಹಿಸೋದಿಲ್ಲ, ಯಾವ ತನಕ ನೀವು ಟೆರರಿಸ್ಟ್ ಕ್ಯಾಂಪ್ಗಳು ಡೆಸ್ಟ್ರಾಯ್ ಮಾಡೋದಿಲ್ಲ, ಆತಂಕ ಅಂಥ ಪರಿಸ್ಥಿತಿ ಪುನಃ ಬಂದರೆ ನಾವು ಎತ್ತಕ್ಕೂ ಸಿದ್ಧದೇವೆ. ನಮ್ಮ ರಾಷ್ಟ್ರದ ಗಡಿ, ನಮ್ಮ ರಾಷ್ಟ್ರದ ಜನರಲ್ ಪ್ರೊಟೆಕ್ಟ್ ಮಾಡಲಿಕ್ಕೆ ಅದರಲ್ಲಿ ಏನು ನನಗೇನು ಸರಿಯೇ ಕಾಣಿಸ್ತದೆ. ಆ ಥರದ ಒಂದು ಎಚ್ಚರಿಕೆ ಅವ್ರು ಕೊಟ್ಟಿದ್ದಾರೆ ಪಾಕಿಸ್ತಾನಿಗೆ. ಯಾಕಂದ್ರೆ ಪಾಕಿಸ್ತಾನ ಪ್ರತಿ ಸರ್ತಿ ಅನಾವಶ್ಯಕವಾಗಿ ಏನೂ ಕಾರಣ ಇಲ್ಲದೆ ಈ ಥರದ ಇಲ್ಲಿಗಲ್ ಇನ್ಹ್ಯೂಮನ್ ಟೆರರಿಸಮ್ಗೆ ಪ್ರಚೋದನೆ ಕೊಟ್ಟು ಆ್ಯಕ್ಟಿವಿಟಿ ಮಾಡ್ತಾ ಇದೆ. ಅದಕ್ಕೆ ಅದು ಎಲ್ಲರೂ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಇದು ಗಂಭೀರವಾಗಿ ತಗೊಂಡಾರೆ. ಮಧ್ಯೊಳಗೆ ಕೇವಲ ಮೋದಿ ಅಥವಾ ಯಾರೂ ಪ್ರಶ್ನೆ ಬರುವುದಿಲ್ಲ. NDA ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಒಂದಾಗಿದ್ದಾರೆ, ಇಡೀ ದೇಶ ಜನ ಒಂದಾಗಿದ್ದಾರೆ. ಎಲ್ಲರೂ ಇದಕ್ಕೆ ಒಂದು ಪಕ್ಷಾತೀತವಾಗಿ ಎಲ್ಲರೂ ಒಂದಾಗಿ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಾರೆ. ಕೊಡೋದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಈಗ ಅಮೆರಿಕದ ಮಧ್ಯಸ್ಥಿಕೆ ಬೇಕಿತ್ತ? ಮೋದಿ ಅವರು ಅಮೆರಿಕ ಮಂಡಿ ಊರಿದ್ದಾರೆ ಅನ್ನೋ ಒಂದು ಚರ್ಚೆಗಳಾಗಿದೆ. ಈಗ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡಿ ನಾನು ಮಧ್ಯಸ್ಥಿಕೆ ಮಾಡಿದಂತ ಹೇಳಿದ್ದಾರೆ. ಆದರೆ ಪ್ರೈಮ್ ಮಿನಿಸ್ಟರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವೇನು ಅವ್ರ ಬಾಗಿಲಿಗೆ ಹೋಗಿಲ್ಲ ಅಂತ. ಸೊ ಈಗ ನಾವು ಡೊನಾಲ್ಡ್ ಟ್ರಂಪ್ ಹೇಳೋಕ್ಕಿಂತ ನಮ್ಮ ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾರೆ ಅನ್ನೋದು ನಾವು ವಿಶ್ವಾಸ ಇಡಬೇಕಲ್ಲ. ಮತ್ತು ಅದು ಆ ಥರದ ವಾತಾವರಣ ಕಾಣಿಸಿಲ್ಲ. ನಾನು ಒಂದು 2 ದಿನ ಕಂಟಿನ್ಯೂಸ್ಲಿ ಆಗಿ ಅಬ್ಸರ್ವ್ ಮಾಡ್ತಾಯಿದ್ದೆ ಯುದ್ಧ ಫೈಲು. ಅಲ್ಲೇ ಎಲ್ಲರೂ ಚರ್ಚೆ ಡಿಫೆನ್ಸ್ ಮಿನಿಸ್ಟರ್ದಿಂದ ಅಥವಾ ಫಾರಿನ್ ಮಿನಿಸ್ಟರ್ದಿಂದ ನಾವು US ಪ್ರೆಸಿಡೆಂಟ್ ಹೆಲ್ಪ್ ತಗೊಳ್ಬೇಕಂತ ಎಲ್ಲಿ ಚರ್ಚೆನೂ ಆಗಿದ್ದು ನಾನು ಕಂಡುಬಂದಿಲ್ಲ. ಇನ್ನೊಂದು ಚರ್ಚೆ ಸ್ವಲ್ಪ ಶುರುವಾಗಿದೆ, ಈ ಇಂಡಿಯಾ ಮಿಸ್ಸಿಂಗ್ ಇಂದಿರಾ ಅನ್ನೋದೊಂದು ಚರ್ಚೆ ಶುರುವಾಗಿದೆ. ನಿಜ, ಇಂದಿರಾ ಗಾಂಧಿ ವಾಸ್ ಸಚ್ ಎ ಲೀಡರ್. ಐ ಡೋಂಟ್ ಥಿಂಕ್ ಇಂಥ ಇಂದಿರಾ ಗಾಂಧಿ ಅಂತ ಫರ್ಮ್, ಡಿಟರ್ಮಿನ್ಡ್, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಫೈರಿಂಗ್ ಇಂದಿರಾ ಪುನಃ ಕಷ್ಟ ಆಗೋದು. ಆದರೆ ಭಾಳ ಸಂತೋಷ. ಸೊ ವಿ ಆರ್ ಮಿಸ್ಸಿಂಗ್ ಹರ್. Her presence was very important. We are missing her. We all remember, ಪ್ರತಿಯೊಬ್ಬರು ನಾವು ನೆನೆಸ್ತೇವೆ ಇಂದಿರಾ ಗಾಂಧಿಗೆ. ಥ್ಯಾಂಕ್ ಯು ಸರ್.